ಬಾರಿ ಕಾಂಗ್ರೆಸ್ ಅಭ್ಯರ್ಥಿ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನಾವು ಕೃಷಿ ಕಾಂಗ್ರೆಸ್ ಕುಟುಂಬದ ಒಬ್ಬ ಸದಸ್ಯರಿಗೆ ಕೊಟ್ಟಿದ್ದೀವಿ. ಮಂಡ್ಯ ಜನ ಬಹಳ ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇತಿಹಾಸ ಹೊಸದಾಗಿ ಸೃಷ್ಟಿ ಆಗ್ತಾ ಇದೆ. ಸರ್ ನಿಮ್ಮ ಹಳೆ ಸ್ನೇಹಿತರು ಸರ್ ಮತದಾರರು ಮಂಡ್ಯದವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಯಾವಾಗಲೂ ಕೂಡ ಸ್ವಾಭಿಮಾನಕ್ಕೆ ಗೌರವವನ್ನು ಕೊಟ್ಟಿದ್ದವರು. ಅವರ ನಾಯಕತ್ವ, ಅವರ ಪಾರಿಪತ್ಯನ ಮಂಡ್ಯದವರು ಯಾರಿಗೂ ಬಿಟ್ಕೊಡ್ಲಿಲ್ಲ. ಇದು ಟೂರಿಂಗ್ ಟ್ಯಾಕಿಸ್ ರಾಜಕಾರಣ ಅಲ್ಲ, ಇದು ಇಲ್ಲ ಸಿನಿಮಾ ರಾಜಕಾರಣ ಅಲ್ಲ, ಇದು ಬದುಕಿನ ರಾಜಕಾರಣ. ಮಂಡ್ಯ ಯಾವತ್ತೂ ಕೂಡ ಅವರು ಅವರ ನೆಲಕ್ಕೆ, ಅವರ ಜನಕ್ಕೆ ಹೋರಾಟ ಮಾಡಿದಂಥ ಧೀಮಂತ ನಾಯಕರನ್ನು ಹುಟ್ಟುದಾಕದಂಥ ಒಂದು ಸ್ಥಳ. ಸೊ ಅವರ ಸ್ವಾಭಿಮಾನ, ಆ ಮಂಡ್ಯ ಕ್ಷೇತ್ರದ ಮತದಾರರು ಮಂಡ್ಯದವರಿಗೆ ಓಟ್ ಹಾಕಿ ಅವರಿಗೆ ಗೌರವನ ಕೊಡ್ತಾರೆ. ಒಳ್ಳೆಯ ಉದ್ಯಮಿ, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಂಥ ಒಂದು ದೊಡ್ಡ ಕುಟುಂಬ. ಬೆಂಗಳೂರಿನಲ್ಲಿ ಹೋಗಿ, ನಾಗಮಂಗಲದಿಂದ ಹೋಗಿ, ಮಂಡ್ಯದಿಂದ ಹೋಗಿ ಕೊಟ್ಟಂಥ ಒಬ್ಬ ಸಣ್ಣ ವೆಂಕಟರಮಣ ಗೌಡ ತಿರುಪತಿ ತಿಮ್ಮಪ್ಪನ ಹೆಸರು. ಇವತ್ತು ಅವರು ಗೆದ್ದೇ ಗೆಲ್ತಾರೆ ವಿಶ್ವಾಸ. ಸರ್, ಹಿಂದೆ ಕುಮಾರಸ್ವಾಮಿ ಅವರ ಮಗನ ಪರವಾಗಿ ಬಂದಿದ್ರು, ಸ್ನೇಹಿತರ ಪರವಾಗಿ. ಇವತ್ತು ಅವ್ರ ವಿರುದ್ಧ ಬಂದಿದ್ದೀರಿ. ಇವತ್ತು 2019 ಜೋಡೆತ್ತು ಅಂತಂದಿದ್ರು. ಅದು ವರ್ಕೌಟ್ ಆಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ಸಹಾಯ ಮಾಡಿದ್ದೆ, ಆದರೆ ಜನ ಓಟ್ ಕೊಡಲಿಲ್ಲ. ಇವತ್ತು ಅದಕ್ಕೆ ನಾವು ತೀರ್ಮಾನ ಮಾಡಿದೋ, ಹೊರಗಡೆಯವ್ರಿಗೆ ಯಾರಿಗೂ ಕೊಡೋದು ಅರ್ಥ ಇಲ್ಲ, ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ 8 ಒಕ್ಕಲಿಗರಿಗೆ 8 ಯಾವಾಗೂ ಕೊಟ್ಟಿಲ್ಲ. ನನ್ನ ನಾಯಕತ್ವದಲ್ಲಿ 8 ಜನ ಒಕ್ಕಲಿಗರಿಗೆ, ಮೈಸೂರಲ್ಲಿ ಒಕ್ಕಲಿಗರು ಕೊಟ್ಟಿದ್ದೀವಿ, ಬೆಂಗಳೂರು ನಗರದಲ್ಲಿ 2 ಒಕ್ಕಲಿಗರು ಕೊಟ್ಟಿದ್ದೀವಿ, ಸೌಮ್ಯ ರೆಡ್ಡಿಗೆ ಮತ್ತು ನಮ್ಮ ರಾಜೀವ್ ಗೌಡ್ರಿಗೆ, ಅಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದೀವಿ. ಒಟ್ಟು 8 ಜನ ಒಕ್ಕಲಿಗರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಈ ಚುನಾವಣೆ ಧರ್ಮ ಯುದ್ಧ ಅಂತ ಸರ್, ಈ ಚುನಾವಣೆ ಧರ್ಮ ಯುದ್ಧ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಚುನಾವಣೆ ಧರ್ಮ ಯುದ್ಧಕ್ಕೆ ಯಾರು ತನಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು, ಯಾರು ಪ್ರಧಾನಮಂತ್ರಿ ಮಾಡಿದ್ರು, ಯಾರಿಗೆ ಅಧಿಕಾರ ಕೊಟ್ಟರು, ಅದನ್ನ ಕರ್ಮಭೂಮಿ ಇದ್ದವರು ಆ ಕರ್ಮಭೂಮಿನ ಬಿಸಾಕ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ.